ನಮಸ್ಕಾರ. ಮುಸ್ಲಿಮ್ಸ್ ಪಾವಗಡ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಂದ ಈಗಾಗಲೇ ತಮ್ಮೆಲ್ಲರ ಗೊತ್ತಿರಂಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕ್ರಮವನ್ನು ಖಂಡಿಸ್ತಾ ತಾವು ಜನ ಮನವಿ ಸಲ್ಲಿಸಿದ್ರ. ತಾವೇನು ಮನವಿ ಸಲ್ಲಿಸಿದ್ರೆ ಅದನ್ನು ಸಂಬಂಧಪಟ್ಟ ಮೇಲಕ್ಕೆ ಕಳಿಸ್ಕೊಡ್ತೀವಿ. ಜೊತೆಯಲ್ಲಿ ಈ ಥರ ಪ್ರಕರಣಗಳು ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ವೈಯಕ್ತಿಕ ಅಭಿಪ್ರಾಯ. ಏಕೆಂದರೆ ಈ ಥರ ಈಗಾಗಲೇ ಯಾವಾಗ ಇಂಥ ಪ್ರಕರಣ ಆಗಿದೆ. ಇದಕ್ಕೆ ಇಡೀ ನಮ್ಮ ಭಾರತ ದೇಶದ ಎಲ್ಲರೂ ಸಹ ಮುಸ್ಲಿಂ ಸಮುದಾಯ ಒಂದೇ ಅಂತಲ್ಲ, ಎಲ್ಲರೂ ಸಹ ಇದನ್ನು ಖಂಡಿಸ್ಬೇಕು ಅಂತ ಹೇಳ್ತಾ ನಾವೇನು ಮನವಿಯನ್ನು ಸಲ್ಲಿಸಿದ್ರೆ ನಮ್ಮ ಮನವಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಪಾವಗಡ ತಾಲೂಕು ತಹಸೀಲ್ದಾರ್ ಮುಖಾಂತರ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕ್ರಮವನ್ನು ಖಂಡಿಸುತ್ತಾ ಮನವಿ. ಮಾನ್ಯರೇ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸದ ಮೇಲೆ ನಡೆದ ಉಗ್ರರ ಪೈಸಾಚಿಕ ಕೃತ್ಯವನ್ನು ಪಾವಗಡ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಈ ಕೃತ್ಯವನ್ನು ಉಗ್ರರಿಂದ ಖಂಡಿಸುತ್ತೇವೆ. ಇಂತಹ ಪೈಸಾಚಿಕ ಕೃತ್ಯಗಳು ಮರುಕಳಿಸದಂತೆ ಉಗ್ರರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು. ಉಗ್ರರಿಗೆ ತಕ್ಕ ಶಿಕ್ಷೆಯಾಗಬೇಕು. ಶಾಂತಿಯುತ ಭಾರತ ದೇಶಕ್ಕೆ ಅಶಾಂತಿಯನ್ನು ಸೃಷ್ಟಿಸುತ್ತಿರುವ ಇಂಥವರಿಗೆ ಉಗ್ರರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಲಿ ಎಂದು ಭಾರತ ಸರ್ಕಾರಕ್ಕೆ ಒತ್ತಾಯಿಸುತ್ತಾ, ಮಡಿದವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ, ಆ ದಯಾಮಯನಾದ ಭಗವಂತನು ಆ ಕುಟುಂಬಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಸಾಮೂಹಿಕವಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿಯ ದುಃಖತತ್ವರು ಎಲ್ಲ ಜಮಾತಿನ ಸದಸ್ಯರು, ಮುತೋಲಿಗಳು, ನಾಗರಿಕರು, ಯುವಕರು, ನವಜನ ಕಮಿಟಿಯವರು ಎಲ್ಲ ಬಂದರು. ಓಂ ಶಾಂತಿ ಶಾಂತಿ ಶಾಂತಿ. ಒಂದು ವೇಳೆ ಏನು ನಾವು ಈ ದಿನ ನಡೆದಂತಹ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನೆ ಕೃತ್ಯವನ್ನು, ಉಗ್ರರ ಪೈಶಾಚಿಕ ಕೃತ್ಯವನ್ನು ನಾವೆಲ್ಲರೂ ಕೂಡ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸುತ್ತೇವೆ. ಈ ಆಗಬಾರ್ದಾಗಿತ್ತು. ಮುಸ್ಲಿಂ ಸಮುದಾಯದಲ್ಲಾಗಲಿ ಅಥವಾ ಮುಸ್ಲಿಂ ಜನಾಂಗದಲ್ಲಾಗಲಿ ಈ ರೀತಿಯಾದಂತಹ ಕೃತ್ಯಗಳು ಮಾಡುವಂಥದ್ದು ಎಲ್ಲೂ ಕೂಡ ನಮ್ಮ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ. ಆದರೂ ಕೂಡ ಕೆಲವಾರು ಪ್ರವಾಸಿಗರ ಮೇಲೆ ಬೇಕಾಗಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಇಲ್ಲದಂತೆಯೇ ಕೂಡ ಈ ಒಂದು ಕೃತ್ಯವನ್ನು ನಡೆಸಿರುವಂತಹದ್ದು ಉಗ್ರರಿಗೆ ನಮ್ಮ ಒಂದು ಧಿಕ್ಕಾರವಿದೆ. ಆ ನಡೆದಂತಹ ಉಗ್ರರ ಶಿಕ್ಷೆಯಾಗಲಿ, ಭಯೋತ್ಪಾದಕರಿಗೆ ಶಿಕ್ಷೆಯಾಗಲಿ, ಯಾವುದೇ ರೀತಿಯಾದಂತಹ ಇದಕ್ಕೆ ಸನ್ನಿವೇಶವನ್ನು ಬೇಡ. ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ನಡತೆಯಲ್ಲಿ ನಮ್ಮ ಭಾರತೀಯರಿದ್ದೇವೆ. ಆ ಭಾರತೀಯ ಸಂಸ್ಕೃತಿಯನ್ನು, ಪರಂಪರೆಯನ್ನು ನಾವೆಲ್ಲರೂ ಒಟ್ಟುಗೂಡಿಸಿಕೊಂಡು ಹೋಗೋಣ. ಶಾಂತಿಯುತವಾಗಿ ನಡೆದಂತಹ ಭಾರತವನ್ನು ಅಶಾಂತಿ ಗುರುತಿರುವಂತಹ ಈ ಭಯೋತ್ಪಾದನೆಗೆ ನಮ್ಮೆಲ್ಲರ ಒಕ್ಕಲಿನಿಂದ ಒಂದು ಖಂಡಿಸುತ್ತೇವೆ. ಈ ಒಂದು ದಿಶೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ಸೇರಿ ಆ ಒಂದು ಏನು ನಮ್ಮ ಮಡಿದವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಆ ಒಂದು ಕುಟುಂಬಕ್ಕೆ ದಯವಾದ ಪರಮಾತ್ಮನು ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಾವೆಲ್ಲರೂ ಕೂಡ ಈ ಒಂದು ರಾಜ್ಯ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮೆಲ್ಲರ ಸಮೂಹದಿಂದ ಮನವಿ ಪತ್ರ ನೀಡುತ್ತಿದ್ದೇವೆ. ಮಾನ್ಯ ತಹಸೀಲ್ದಾರ್ ಸಾಹೇಬರು ದಯಮಾಡಿ ಎಲ್ಲ ಮುಸ್ಲಿಂ ಬಾಂಧವರು, ಎಲ್ಲ ಜಮಾತಿನ ಮುತ್ವಲ್ಲಿಗಳು ಹಾಗೂ ಎಲ್ಲ ಜಮಾತವರು ಸೇರಿ ಈ ದಿವಸ ತಹಸೀಲ್ದಾರ್ ಅವರು ಮೆಮೊಡಮ್ ಕೊಡಕ್ಕೆ ಬಂದಿದ್ದಾರೆ. ಆ ಒಂದು ಕೊಡೋದು ಮೆಮೊಡಮ್ ಎಲ್ಲ ಓದಿ ಅವ್ರ ಮುಖಾಂತರ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶಿಕ್ಷೆ ಆಗಲಿ, ಶಿಕ್ಷೆ ಆಗಲಿ, ಶಿಕ್ಷೆ ಆಗಲಿ, ಶಿಕ್ಷೆ ಆಗಲಿ, ಧಿಕ್ಕಾರ, 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 ಧಿಕ್ಕಾರ. बोलो भारत माता की जय, बोलो भारत माता की जय, बोलो भारत माता की जय. शिक्षा गली, शिक्षा गली, शिक्षा गली, शिक्षा गली, शिक्षा गली, शिक्षा गली. धिक्कारा, 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 धिक्कारा. ಈ ದಿವಸ ಸಮಸ್ತ ಪಾವಗಡದ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಂದ ಏನು ಪಹಲ್ಗಾಮ್ ಕಾಶ್ಮೀರದಲ್ಲಿ ಉಗ್ರರ ಒಂದು 27 ಪ್ರವಾಸಿಗರಿಗೆ ಒಂದು ಉಗ್ರರು ಅಟ್ಯಾಕ್ ಮಾಡಿರತಕ್ಕಂಥದಕ್ಕೆ ಖಂಡನೆ ಮಾಡಿ ಈ ದಿವಸ ಸಮಸ್ತ ಪಾವಗಡದ ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರಿಂದ ಈ ಒಂದು ಖಂಡನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ನಮಗೆ ವಿಷಾದಿಸ್ತಾ ಇದ್ದೀವಿ. ಯಾಕಂದರೆ ಮಾನವೀಯತೆಗೆ ಒಂದು ಧಕ್ಕೆ ಆಗಿರ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ನಮ್ಮ ಒಂದು ಎಲ್ಲ ಸಮುದಾಯದ ವತಿಯಿಂದ ಅವರಿಗೆ ಒಂದು ಉಗ್ರ ಶಿಕ್ಷೆ ಆಗಲಿ ಎಂದು ಒಂದು ಬೇಡಿಕೆ ಇಟ್ಟು ಸಮಸ್ತ ಎಲ್ಲ ಮುಸಲ್ಮಾನ್ ಬಾಂಧವರು ಹಾಗೂ ಎಲ್ಲ ಮಸೀದಿಯ ಮುತ್ವಲಿಗಳು ಹಾಗೂ ಎಲ್ಲ ಜಮಾತಿನ ಪರವಾಗಿ ಈ ದಿವಸ ಸಾಮೂಹಿಕವಾಗಿ ಏನು ನಮ್ಮ ತಹಸೀಲ್ದಾರ್ ಅವರಿಗೆ ಒಂದು ಮೆಮೊಡಮ್ ಕೊಡಬೇಕಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಏನು ಆಗಿರ್ತಕ್ಕಂಥ ಒಂದು ಮಾನವೀಯತೆಗೆ ಒಂದು ಧಕ್ಕೆ ತಂದಿರ್ತಕ್ಕಂಥ ಒಂದು ವಿಚಾರ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಯಾರೇ ಆದ್ರೂ ನಾವೆಲ್ಲ ಭಾರತೀಯರು
ಭಾರತೀಯರಿಗೆ ನಮಗೆ ನೋವಾದ್ರೆ ಎಲ್ಲರಿಗೂ ನೋವಾದಂಗೆ ನಾವೆಲ್ಲ ಒಂದೇ ನಿರ್ಧಾರ ತವರು ಒಂದು ಹೆಜ್ಜೆ ಮುಂದೆ ಇಕ್ಕಿ ಅವ್ರಿಗೊಂದು ಪಾಠ ಗುಣಪಾಠ ಕಳಿಸ್ಬೇಕು. ನಾವು ಇಲ್ಲ ಸಹಬಾಳ್ವೆಯಿಂದ ಒಂದಾಗಿ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ. ನಾವೆಲ್ಲ ನಮ್ಮ ಏನು ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವೇನು ಸಾಂಕೇತಿಕವಾಗಿ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನಂದ್ರೆ ಇಲ್ಲ ರಾಜ್ಯದಲ್ಲಿ ನಾವೆಲ್ಲ ಒಂದಾಗಿ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ನಾವೆಲ್ಲರೂ ಜನಾಂಗದವರು ಬಾಳ್ತಾ ಇದ್ದೀವಿ. ಆದರೂ ಸಮೇತ ಯಾರೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವೆಲ್ಲ ಭಾರತೀಯರು ಅಂತಾನೆ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ಭಾರತೀಯರು ಇದನ್ನ ಖಂಡಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಭಾರತ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿಯವರು ತಗೋಬೇಕು ಅಂತ ಈ ಮುಖಾಂತರ ನಮ್ಮ ಸಮಸ್ತ ಎಲ್ಲ ಮುಸ್ಲಿಂ ಜನಾಂಗದ ಪರವಾಗಿ ನಾವು ಒಂದು ಬೇಡಿಕೆ ಇಟ್ಟು ಈ ಒಂದು ವೇಳೆ ಏನು ನಾವು ಈ ದಿನ ನಡೆದಂತಹ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದಂತಹ ಭಯೋತ್ಪಾದನೆ ಕೃತ್ಯವನ್ನು ಪೈಶಾಚಿಕ ಕೃತ್ಯವನ್ನು ನಾವೆಲ್ಲರೂ ಕೂಡ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸುತ್ತೇವೆ. ಈ ಆಗಬಾರ್ದಾಗಿತ್ತು. ಮುಸ್ಲಿಂ ಸಮುದಾಯದಲ್ಲಾಗಲಿ ಅಥವಾ ಮುಸ್ಲಿಂ ಜನಾಂಗದಲ್ಲಾಗಲಿ ಈ ರೀತಿಯಾದಂತಹ ಕೃತ್ಯಗಳು ಮಾಡುವಂಥದ್ದು ಎಲ್ಲೂ ಕೂಡ ನಮ್ಮ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ. ಆದರೂ ಕೂಡ ಕೆಲವಾರು ಪ್ರವಾಸಿಗರ ಮೇಲೆ ಬೇಕಾಗಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಇಲ್ಲದಂತೆಯೇ ಕೂಡ ಈ ಒಂದು ಕೃತ್ಯವನ್ನು ನಡೆಸಿರುವಂತಹದ್ದು ಉಗ್ರರಿಗೆ ನಮ್ಮ ಒಂದು ಧಿಕ್ಕಾರವಿದೆ. ಆ ನಡೆದಂತಹ ಉಗ್ರರ ಶಿಕ್ಷೆಯಾಗಲಿ ಭಯೋತ್ಪಾದಕರಿಗೆ ಶಿಕ್ಷೆಯಾಗಲಿ ಯಾವುದೇ ರೀತಿಯಾದಂತಹ ಇದಕ್ಕೆ ಸನ್ನಿವೇಶವನ್ನು ಬೇಡ. ಒಳ್ಳೆಯ ರೀತಿಯಲ್ಲಿ ಒಳ್ಳೆ ನಡತೆಯಲ್ಲಿ ನಮ್ಮ ಭಾರತೀಯರಿದ್ದೇವೆ. ಆ ಭಾರತೀಯ ಸಂಸ್ಕೃತಿಯನ್ನ ಪರಂಪರೆಯನ್ನ ನಾವೆಲ್ಲರೂ ಒಟ್ಟುಗೂಡಿಸಿಕೊಂಡು ಹೋಗೋಣ. ಶಾಂತಿಯುತವಾಗಿ ನಡೆದಂತಹ ಭಾರತವನ್ನ ಅಶಾಂತಿ ಗುರುತಿರುವಂತಹ ಈ ಭಯೋತ್ಪಾದನೆಗೆ ನಮ್ಮೆಲ್ಲರ ಒಕ್ಕಲಿನಿಂದ ಒಂದು ಖಂಡಿಸುತ್ತೇವೆ. ಈ ಒಂದು ದಿಶೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ಸೇರಿ ಆ ಒಂದು ಏನು ನಮ್ಮ ಮಡಿದವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಆ ಒಂದು ಕುಟುಂಬಕ್ಕೆ ದಯವಾದ ಪರಮಾತ್ಮನು ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಕೂಡ ಈ ಒಂದು ರಾಜ್ಯ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮೆಲ್ಲರ ಸಮೂಹದಿಂದ ಮನವಿ ಪತ್ರ ನೀಡುತ್ತಿದ್ದೇವೆ. ಮಾನ್ಯ ತಹಸೀಲ್ದಾರ್ ಸಾಹೇಬರು ದಯಮಾಡಿ ನಿರ್ಧಾರ ತವರು ಒಂದು ಹೆಜ್ಜೆ ಮುಂದೆ ಇಕ್ಕಿ ಅವ್ರಿಗೊಂದು ಪಾಠ ಗುಣಪಾಠ ಕಳಿಸ್ಬೇಕು. ನಾವೆಲ್ಲ ಸಹಬಾಳ್ವೆಯಿಂದ ಒಂದಾಗಿ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ. ನಾವೆಲ್ಲ ನಮ್ಮ ಏನು ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವೇನು ಸಾಂಕೇತಿಕವಾಗಿ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನಂದ್ರೆ ಇಲ್ಲ ರಾಜ್ಯದಲ್ಲಿ ನಾವೆಲ್ಲ ಒಂದಾಗಿ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ನಾವೆಲ್ಲರೂ ಜನಾಂಗದವರು ಬಾಳ್ತಾ ಇದ್ದೀವಿ. ಆದರೂ ಸಮೇತ ಯಾರೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವೆಲ್ಲ ಭಾರತೀಯರು ಅಂತಾನೆ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ಭಾರತೀಯರು ಇದನ್ನ ಖಂಡಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಭಾರತ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿಯವರು ತಗೋಬೇಕು ಅಂತ ಈ ಮುಖಾಂತರ ನಮ್ಮ ಸಮಸ್ತ ಎಲ್ಲ ಮುಸ್ಲಿಂ ಜನಾಂಗದ ಪರವಾಗಿ ನಾವು ಒಂದು ಬೇಡಿಕೆ ಇಟ್ಟು ಈ ದಿವಸ ಸಮಸ್ತ ಪಾವಗಡದ ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರಿಂದ ಏನು ಪಹಲ್ಗಾಮ್ ಕಾಶ್ಮೀರದಲ್ಲಿ ಉಗ್ರರ ಒಂದು 27 ಪ್ರವಾಸಿಗರಿಗೆ ಒಂದು ಉಗ್ರರು ಅಟ್ಯಾಕ್ ಮಾಡಿರ್ತಕ್ಕಂಥದಕ್ಕೆ ಖಂಡನೆ ಮಾಡಿ ಈ ದಿವಸ ಸಮಸ್ತ ಪಾವಗಡದ ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರಿಂದ ಈ ಒಂದು ಖಂಡನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ನಮಗೆ ವಿಷಾದಿಸ್ತಾ ಇದ್ದೀವಿ. ಯಾಕಂದ್ರೆ ಮಾನವೀಯತೆಗೆ ಒಂದು ಧಕ್ಕೆ ಆಗಿರ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ನಮ್ಮ ಒಂದು ಎಲ್ಲ ಸಮುದಾಯದ ವತಿಯಿಂದ ಅವ್ರಿಗೆ ಒಂದು ಉಗ್ರ ಶಿಕ್ಷೆ ಆಗಲಿ ಎಂದು ಒಂದು ಬೇಡಿಕೆಯನ್ನು ಇಟ್ಟು ಸಮಸ್ತ ಎಲ್ಲ ಮುಸಲ್ಮಾನ್ ಬಾಂಧವರು ಹಾಗೂ ಎಲ್ಲ ಮಸೀದಿಯ ಮುತ್ವಲಿಗಳು ಹಾಗೂ ಎಲ್ಲ ಜಮಾತಿನ ಪರವಾಗಿ ಈ ದಿವಸ ಸಾಮೂಹಿಕವಾಗಿ ಏನು ನಮ್ಮ ತಹಸೀಲ್ದಾರ್ ಅವರಿಗೆ ಒಂದು ಮೆಮೊರಂಡಮ್ ಕೊಡ್ಬೇಕಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಏನು ಆಗಿರ್ತಕ್ಕಂಥ ಒಂದು ಮಾನವೀಯತೆಗೆ ಒಂದು ಧಕ್ಕೆ ತಂದಿರ್ತಕ್ಕಂಥ ಒಂದು ವಿಚಾರ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಯಾರೇ ಆದ್ರೂ ನಾವೆಲ್ಲ ಭಾರತೀಯರು. ಭಾರತೀಯರಿಗೆ ನಮಗೆ ನೋವಾದ್ರೆ ಎಲ್ಲರಿಗೂ ನೋವಾದಂಗೆ ನಾವೆಲ್ಲ ಒಂದೇ